ನೀವೇನೋ ಅವನ್ನ ರೆಸ್ಕ್ಯೂ ಮಾಡ್ತಾ ಹೋಗ್ತಾ ಇದೀರಾ, ನಿಮ್ ಫ್ಯಾಮಿಲಿಯಿಂದ ಬೇಡಪ್ಪ ಇವೆಲ್ಲ ಅಂತ ಏನಾದ್ರು ಅಮ್ಮ ಆಗ್ಲಿ ನಿಮ್ ಮಿಸಸ್ ಆಗ್ಲಿ ಆ ತರದ್ ಏನಾದ್ರು ಹೇಳಿದಾರ? ತುಂಬಾ ಚಾಲೆಂಜಸ್ ಬರುತ್ತೆ, ಯಾಕೆ ಹೋಗ್ತೀಯಾ? ದಿನ ಬೈತಾರೆ ಯಾಕೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ. ಸೊ ಅವ್ರಿಗೂ ಗೊತ್ತು, ಕೆಲವರಿಗೆ ಅದೇನ್ ಹೇಳಿದ್ನಲ್ಲ, ಕೆಲವರಿಗೆ ಕುಡಿಯೋ ಚಟ ಇರುತ್ತೆ, ಕೆಲವರಿಗೆ ಇನ್ನೊಂದೇನೋ ಚಟ ಇರುತ್ತೆ, ನಮ್ಗೆ ಈ ಚಟ ಹತ್ತಿಸ್ಕೊಂಡಿದೀವಿ. ಸೊ ಹಾಗಾಗಿ ನಾವು ಅದನ್ನ ಒಳ್ಳೆ ಇದಕ್ಕೆ ಉಪಯೋಗಿಸ್ತಾ ಇದೀವಿ ಅಷ್ಟೇ. ಸೊ ಮನೇಲಿ ಯಾರುನು ನೀವು ಹೋಗಿ ಕಚ್ಚಿಸ್ಕೊಳ್ಳಿ ಅಂತ ಯಾರು ಬಿಡಲ್ಲ. ಬಟ್ ನಾವು ನಮ್ಮ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಯಾರೇ ರೆಸ್ಕ್ಯೂರ್ ಮಾಡ್ಲಿ, ದಯವಿಟ್ಟು ಫೋಟೋಗೆ ನೀವು ಏನೋ ಮಾಡಕ್ ಹೋಗಿ ಕಚ್ಚಿಸ್ಕೊಂಡು ನಿಮ್ಮ ಫ್ಯಾಮಿಲಿಗೆ ಮಾಡಕ್ ಹೋಗ್ಬೇಡಿ. ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಇಂದ ಮಾಡಿ. ಎಲ್ಲಾರ ಜೀವನ ಇಂಪಾರ್ಟೆಂಟ್, ಹಾವಿನ ಜೀವನ ಇಂಪಾರ್ಟೆಂಟ್, ನಮ್ ಜೀವನ ಇಂಪಾರ್ಟೆಂಟ್. ಸೊ ಫಸ್ಟ್ ನಾವಿದ್ರೆ ನೆಕ್ಸ್ಟ್ ಅದು. ಈಗ ಫ್ಯಾಮಿಲಿನೂ ನೋಡ್ಬೇಕು, ಅದನ್ನು ನೋಡ್ಬೇಕು. ಫ್ಯಾಷನ್ ಅಂತ ಹೇಳಿ ನಾವು ಕೆಲವೆಲ್ಲ ವಿಡಿಯೋಸ್ ನೋಡಿರ್ತೀವಿ, ಹಿಂಗೆ ತಲೆ ಮೇಲೆ ಕೈ ಇಡೋದು, ನಾವು ಅದನ್ನ ಮುದ್ದಿಟ್ಕೊಳಕ್ ಹೋಗೋದು, ಆಮೇಲೆ ಕೈ ಇಟ್ಕೊಳಕ್ ಹೋಗ್ಬೇಕಾದ್ರೆ ಕಚ್ಚಿಸ್ಕೊಂಡಿರೋದು, ಇವೆಲ್ಲ ಏನು ಅಂದ್ರೆ ಫೋಟೋ ಮಾಡಕ್ ಹೋಗಿ ಇದು ಕಚ್ಚಿಸ್ಕೊಂಡ್ರು. ಮೋಸ್ಟ್ ಆಫ್ ದ ಸ್ನೇಕ್ ಬೈಟ್ಸ್ ಆಗದೇ ಇದೇ ತರ. ನೀವೇನೋ ಇಲ್ಲ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಹಿಡಿದಾಗ ಕ್ಲೋಸ್ ಮಾಡಿರಲ್ಲ, ಅದು ಹೊರಗೆ ಚೀಲ ಓಪನ್ ಇರುತ್ತೆ, ಇಲ್ಲ ಏನೊಂದು ಬಾಕ್ಸ್ ಓಪನ್ ಇರುತ್ತೆ, ಈ ತರ ಆಗಿ ಮಾಡಿರ್ತಾರೆ. ಇಲ್ಲ ಯಾರೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ವಿಡಿಯೋ ಮಾಡಕ್ ಹೋಗಿ ಕೈಗೆ ಇಟ್ಬಿಟ್ಟು ಅದನ್ನ ಕಚ್ಚಿಸ್ಕೊಂಡಿರ್ತಾರೆ, ಇಲ್ಲ ಇನ್ನೊಂದೇನೋ ಮಾಡಕ್ ಹೋಗಿರ್ತಾರೆ. ಈ ತರದ್ ಮಾಡಕ್ ಹೋಗಿ ಕಚ್ಚಿಸ್ಕೊಳ್ಳೋದು, ಶೋಕಿ ಮಾಡಕ್ ಹೋಗಿ ಕಚ್ಚಿಸ್ಕೊಂತಾರೆ ಅಷ್ಟೇ ಹೊರತು ಪ್ರಾಪರ್ ಯಾರು ರೆಸ್ಕ್ಯೂರ್ ಇರ್ತಾರೆ ಭಯ ಭಕ್ತಿಯಿಂದ ಮಾಡಿದ್ರೆ ಏನೂ ಆಗೋದಿಲ್ಲ. ಆಗ್ಬಾರ್ದು ಅಂತ ನಮ್ಮ ಅನಿಸಿಕೆ. ಯಾರದು ಎನಿ ಸ್ನೇಕ್ ರೆಸ್ಕ್ಯೂರ್ ಆಲ್ ಓವರ್ ಇಂಡಿಯಾ ಅನ್ಆರ್ಗನೈಸ್ ಸೆಕ್ಟರ್ ಇದೇನು ಯಾವ್ದು ಗವರ್ಮೆಂಟ್ ಇಂದ ನಮ್ಗೇನು ಇದಿಲ್ಲ. ನಮ್ಮ ಪ್ಯಾಷನ್ ಇಂದ ನಮ್ ಕಡೆ ಏನಾಗುತ್ತೋ ಅದು ಮಾಡ್ಬೋದು ಅಷ್ಟೇ. ಕಚ್ಚಿಸ್ಕೊಳಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರಿ. ಈಗ ನನ್ಗೆ ಒಂದ್ ಕ್ವಶನ್ ತಲೆ ನಾನು ಓಡ್ತಾ ಇತ್ತು ಅವಾಗಿಂದ, ಹಾಗೆ ಹಲ್ ಕೀಳ್ತಾರೆ ಅಂತ ಹೇಳ್ತಾರೆ, ಹಲ್ ಕಿತ್ತಿದ ಹಾವು ಕಚ್ಚಲ್ಲ ಅಂತ. ನಿಜ ಹಲ್ ಕೀಳ್ತಾರ? ಹಲ್ಲಂತಲ್ಲ, ಅದಕ್ಕೆ ಎರಡು ಟಾಂಗ್ಸ್ ಅಂತಾರೆ, ಅದು ಇರುತ್ತೆ, ಅದ್ರಲ್ಲಿ ವಿಷ ತುಂಬಿರುತ್ತೆ. ಅದು ಪ್ರೋಟೀನ್, ಬೇಸಿಕಲಿ ವಿಷ ಅನ್ನೋದು ಪ್ರೋಟೀನ್. ಅದ್ರಲ್ಲಿರೋ ವಿಷ ತೆಗ್ದಿರ್ತಾರೆ ಅಷ್ಟೇ ಅವರು. ಅದನ್ನ ತೆಗೆದು ಬಿಡ್ತಾರೆ. ಹಿಂಗೆ ಮಾಮೂಲಿ ಹಿಂಗೆ ಹಲ್ ನಾವ್ ಹೆಂಗ್ ತೆಗೆದ್ರೆ ಅದ್ ಹಲ್ ತರನೇ ಇರುತ್ತದು, ಅದು ಖಚಿತಾಗಿ ಎರಡು ಇದಿರುತ್ತೆ, ಆ ಮಾರ್ಕ್ ಬೀಳುತ್ತಲ್ಲ, ಸೊ ಆ ಪಾರ್ಟ್ ನ ತೆಗ್ದಿರ್ತಾರ ಅವರು. ಅದ್ ಆಕ್ಚುಲಿ ನೀವ್ ಎಲ್ಲೇ ಹಾವಾಡಿಗರನ್ನ ಕಂಡ್ರೆ ಈಗ ಕಮ್ಮಿ ಆಗಿದೆ, ಎಲ್ಲರೂ ಕಂಡ್ರೆ ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ಅದನ್ನ ಹಿಂಸೆ ಮಾಡಿ ಹೊಲ್ದು ಮೂತಿ ಎಲ್ಲ ಕಟ್ ಮಾಡಿ ಹೊಲ್ದು ಅದನ್ನ ಎಪ್ಸೋ ತರ ಮಾಡಿ ಇದೆಲ್ಲ ಮಾಡುತ್ತೆ. ನೀವು ಹಾವಾಡಿಗರು ಅಂತ ಅಂದಾಗ ನನಗೆ ಒಂದ್ ತಲೆಗ್ ಬಂದಿದ್ದು, ಇನ್ ಕಡೆಲ್ಲ ಪುಂಗಿ ಉದ್ಬಿಟ್ಟು ಹಾವನ್ನ ಕರೀತಾರೆ, ಅದು ಶಬ್ದಕ್ಕೆ ಬರುತ್ತೆ ಅಂತ. ಆ ತರದ್ ಏನಾದ್ರು ಬರುತ್ತಾ ಹಾವು ಆ ಶಬ್ದಕ್ಕೆ? ಆಕ್ಚುಲಿ ಶಬ್ದ ಕೇಳಿಸಲ್ಲ ಅದಕ್ಕೆ. ಸೊ ನೀವ್ ಏನ್ ಮೂವ್ಮೆಂಟ್ ಮಾಡ್ತೀರಾ ಆ ಮೂವ್ಮೆಂಟ್ ಗೆ ತಿರುಗುತ್ತೆ. ಅವ್ನ ಏನಕ್ಕೆ ಅದು ಊದ್ತಾ ಇರ್ತಾನಲ್ವಾ, ಆ ಊದಿದಾಗ ನೀವು ಆ ಮೂವ್ಮೆಂಟ್ ಹಿಂಗೆ ಅಂದಾಗ ಅದು ಕೂಡ ಹಂಗೆ ತಿರುಗುತ್ತೆ. ನೀವ್ ಈ ಕಡೆ ಬಂದ್ರೆ ಈ ಕಡೆ ಬರುತ್ತೆ, ಈ ಕಡೆ ಬಂದ್ರೆ ಈ ಕಡೆ ಬರುತ್ತೆ. ನೀವು ಮನುಷ್ಯನ್ ತರ ಕಾಣಿಸಲ್ಲ, ನೀವೊಂದು ಆಬ್ಜೆಕ್ಟ್ ತರ, ಒಂದು ಬ್ಲೂ ಕಲರ್ ಆಬ್ಜೆಕ್ಟ್ ತರ ಕಾಣಿಸ್ತಾ ಇರ್ತಾರೆ. ನೀವು ಹಸು ಆಗಿರ್ಬೋದು, ಇಲ್ಲ ಕೋತಿ ಆಗಿರ್ಬೋದು, ಹೆಗಣ ಆಗಿರ್ಬೋದು, ಅದು ಪರ್ಟಿಕ್ಯುಲರ್ ನೀವೇ ಅಂತ ಗೊತ್ತಿರಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಡ್ರೈ ಬೈಟ್ ಮಾಡುತ್ತೆ. ಫಸ್ಟ್ ಎದುರಿಸುತ್ತೆ, ನಿಮ್ಗೆ ಹೊಡೆದ್ರು ವಿಷ ಬಿಡಲ್ಲ, ಯಾಕಂದ್ರೆ ಎದುರಿಸುತ್ತೆ. ಈಗ ವಿಷ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಅಲ್ವಾ, ಒಂದೇ ಸರಿ ಖಾಲಿ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅದು ಬೇಟೆ ಆಡ್ಬೇಕು, ತಿನ್ಬೇಕು, ಎಲ್ಲ ಇಟ್ಕೋಬೇಕು. ಒಂದೇ ಸರಿ ಬಿಟ್ರೆ ಮತ್ತೆ ಬರ್ಬೇಕು, ಟೈಮ್ ಹಿಡಿಸುತ್ತೆ ಅದಕ್ಕೆ. ಹಾಗಾಗಿ ಫಸ್ಟ್ ಡ್ರೈ ಬೈಟ್ ಮಾಡುತ್ತದೆ. ಡ್ರೈ ಬೈಟ್ ಅಲ್ಲಿ ನಿಮ್ಗೆ 99% ಬಚಾವ್ ಆದ್ರಿ ಅಂತ. ಇಲ್ಲ ಅದಾದ್ಮೇಲೆ ನೀವು ಸ್ಟಿಲ್ ಅದನ್ನ ಕೆಣಕಕ್ ಹೋದ್ರೆ ಅದು ನಿಮ್ಗೆ ಕಚ್ಚುತ್ತೆ. ಹಂಗೆ ವಿಷ ಬಿಡೋ ಹಾವುಗಳು ಯಾವ್ಯಾವ ವಿಷ ಬಿಡುತ್ತೆ ಅಂತ? ವಿಷ ಬಿಡೋದಂದ್ರೆ ಇದೆ, ಕೊಳಕ್ಮಂಡ್ಲ, ಆಮೇಲೆ ನಾಗರಾವು, ಆಮೇಲೆ ಇದು ಕಟ್ಟಾವು. ಎಲ್ಲಾ ಹಾವಲ್ಲೂ ವಿಷ ಇರುತ್ತಾ? ಕೆರಾವಿಲ್ಲ ಇರಲ್ಲ, ಅದು ಬಿಟ್ಟು ಬೇರೆ ಬೇರೆ ಇದೆ. ನಮಗ್ ಕಾಣಿಸೋದ್ರಲ್ಲಿ 4 ಹೇಳಿದ್ನಲ್ಲ ನಾನು, ಬೇಸಿಕ್ ನಮಗೆ ಡೈಲಿ ಸಿಗೋದ್ರಲ್ಲಿ. ಸೊ ಈ 4ರಲ್ಲಿ 3 ವಿಷ ಇದೆ. ಸೊ ಒಂದು ಕೊಳಕ್ಮಂಡ್ಲ ಬಂದ್ಬಿಟ್ಟು ಟಿಶ್ಯೂಗೆ ಡ್ಯಾಮೇಜ್ ಮಾಡುತ್ತೆ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ವೆನಮ್, ಹಿಮೋಟಾಕ್ಸಿಕ್, ನ್ಯೂರೋಟಾಕ್ಸಿಕ್ ಅಂತ ಹೇಳಿದ್ರಿ. ಅದು ಕಚ್ಚಿದ್ರೆ ಅದ್ ಹೆಂಗ್ ಕೊಳಿಯುತ್ತೆ? ಮಸಲ್ ಡ್ಯಾಮೇಜ್ ಮಾಡುತ್ತೆ. ಹೌದು, ಮಸಲ್ ಡ್ಯಾಮೇಜ್ ಆಗುತ್ತೆ. ಯಾಕೆ ಪ್ರೊಸೆಸಿಂಗ್ ಆಗುತ್ತೆ? ಅದೇ 2 ತರ ವೆನಮ್ ಇದೆ. ಹಿಮೋಟಾಕ್ಸಿಕ್ ಅಂತ ಒಂದಿದೆ, ನ್ಯೂರೋಟಾಕ್ಸಿಕ್ ಅಂತ ಒಂದಿದೆ. ಹಿಮೋಟಾಕ್ಸಿಕ್ ಅಂದ್ರೆ ನಿಮಗೆ ಮಸಲ್ಸ್ ಗೆ ಎಫೆಕ್ಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗ್ತಾ ಹೋಗುತ್ತೆ. ಸೊ ಅದು ಬೇಗ ನಿಮ್ಗೆ ಏನಾಗುತ್ತೆ, ಬ್ಲಡ್ ಫ್ಲೋ ನಿಲ್ಸೋದು, ಅಲ್ಲಿ ಕೊಳೆಯೋ ವಾತಾವರಣ ಕಾಣಿಸುತ್ತೆ ನಿಮ್ಗೆ. ಕೆಲವು ಟೈಮ್ ಆ ಪಾರ್ಟ್ ನೇ ತೆಗಿಬೇಕಾಗುತ್ತೆ ಕಚ್ಚಿದಾಗ. ಸೊ ಎರಡನೇದು ನ್ಯೂರೋಟಾಕ್ಸಿಕ್. ನ್ಯೂರೋಟಾಕ್ಸಿಕ್ ಅಂದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ ಗೆ ಎಫೆಕ್ಟ್ ಮಾಡುತ್ತೆ, ಕಂಪ್ಲೀಟ್ಲಿ ನಿಮ್ಮನ್ನ ಪ್ಯಾರಲೈಸ್ ಮಾಡೋದು, ಲಕ್ವ ಹೊಡಿಯೋದು, ಪಾರ್ಶ್ವವಾಯು ಅಂತಾರಲ್ಲ, ಲಕ್ವ ಹೊಡಿಯೋದು. ಅದು ಯಾಕಂದ್ರೆ ನಿಮ್ ನರ್ವಸ್ ಸಿಸ್ಟಮ್ ನ ಟೋಟಲ್ ಆಗಿ ಬ್ಲಾಕ್ ಮಾಡ್ಕೊಂಡು ಬರುತ್ತೆ ಒಂದೊಂದೇ ಪಾರ್ಟ್. ಆಮೇಲೆ ಕಿಡ್ನಿ ಫಸ್ಟ್ ಹೋಗುತ್ತೆ, ಯಾಕಂದ್ರೆ ಅದು ಫಿಲ್ಟರ್ ಮಾಡೋ ಆರ್ಗನ್ ಇರೋದು, ನಿಮ್ಗೆ ಅದು ಬೇಗ ರಿಯಾಕ್ಟ್ ಆಗುತ್ತೆ. ಫಸ್ಟ್ ಹೋಗೋದು ಕಿಡ್ನಿ, ಲಿವರ್, ಆತರ ಒಂದೊಂದೇ ಆರ್ಗನ್ ಫೇಲ್ಯೂರ್ ಆಗಿ ಕೊನೆಗೆ ಡೆತ್ ಆಗ್ತಾರೆ. ಸೊ ಹಾಗಾಗಿ ಗೋಲ್ಡನ್ ಅವರ್ ಅಂತ ನಾನು ಹೇಳಿದ ಅವಾಗ್ಲೇ, ಗೋಲ್ಡನ್ ಅವರ್ ಒಂದು 20 to 30 ಮಿನಿಟ್ಸ್ ನೀವು ಒಳಗಡೆ ಮ್ಯಾಕ್ಸಿಮಮ್. ಅದು ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಗ ಆರಾಮಾಗಿ ರೀಚ್ ಆಗ್ತಿರೋ ಹಾಸ್ಪಿಟ್ಲಿಗೆ, ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಮಲ್ಕೊಂಡು ರೀಚ್ ಆಗ್ತಿರೋ ಅಲ್ಲಿಗೆ ಇದ್ ಮಾಡಿ. ಆಮೇಲೆ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಅವ್ರನ್ನ ಸ್ವಲ್ಪ ಎಬ್ಬಿಸ್ಕೊಂಡು ಕರ್ಕೊಂಡೋಗಿ ಅವ್ರನ್ನ. ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ, ಮೊನ್ನೆ ಯಾವ್ದೋ ಒಂದ್ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ಒಂದ್ ಹೆಬ್ಬಾವು ಒಂದ್ ಯಾರೋ ಮನುಷ್ಯನ್ ನುಂಗ್ಬಿಟ್ಟಿದೆ ಅಂತ.
ಒಬ್ಬ ಇಷ್ಟೇ ಚಿಕ್ಕದಾಗಿರುತ್ತೆ, ಮನುಷ್ಯ ನೋಡ್ರೆ ಇಷ್ಟು ದೊಡ್ಡದಾಗಿರ್ತಾನೆ, ಹೆಂಗ್ ಅದು ಮನುಷ್ಯ ನುಂಗಕ್ ಅದು ಸಾಧ್ಯ? ಕೂಡ ಫೇಕ್ ವಿಡಿಯೋನೇ. ಓಕೆ ಕುರಿ ಮೇಕೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಮರಿಗಳಿದ್ರೆ ಇಷ್ಟಿಷ್ಟು ಒಂದು ಸೈಜ್ ಇದ್ರೆ ಅದು ಇದ್ ಮಾಡುತ್ತೆ ಅಷ್ಟೇ ಹೊರತು ಅದು ಆಹಾರ ತಿನ್ನಕ್ ಹೋಗುತ್ತೆ. ಓಕೆ ಮಂಚ ಗಿಂಚ ಅನ್ನೋದೇನ್ ಇರೋದಿಲ್ಲ ಅದು. ಅಗೇನ್ ಇಟ್ಸ್ ಆಲ್ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಅದು. ಸೊ ಮಾಮೂಲಿ ಅದರದ್ದು ಮನುಷ್ಯರೆಲ್ಲ ನುಂಗಲ್ಲ ಅಂತ. ಅಷ್ಟು ಹಾವು ಅನಕೊಂಡ ಅಲ್ಲ. ನಾನ್ ಕಣ್ಣಲ್ಲಿ ನೋಡಿದ್ ಒಂದ್ ದೃಶ್ಯ, ಒಂದ್ ಹಾವು ಒಂದ್ ಸಣ್ಣ ನಾಯಿ ಮರಿ ಒಂದ್ 2-3 ಕೆಜಸ್ ಇರ್ಬೋದು, ಹೌದೌದು ಅದ್ ನುಂಗ್ತು ಅದು. ಹೌದೌದು ನಮ್ ಜೀವನ ಬಾಡಿ ಇದಾಗುತ್ತೆ, ಒಳಗಡೆ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದ್ರದ್ದು ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಮಾಡ್ಕೊಳುತ್ತೆ ಅದು. ಚಿಕ್ಕ ಮರಿ ಇದ್ರೆ ಚಿಕ್ಕ ಮರಿ, ಕೋಳಿ ಮರಿಗಳು ಓಕೆ ಇವೆಲ್ಲ ಹೋಗುತ್ತೆ, ಒಳಗಡೆ ಹೋಗುತ್ತೆ. ಬಟ್ ಮನುಷ್ಯ ಹೋಗೋಷ್ಟಂತೂ ಇಲ್ಲ. ಹೋಗಲ್ಲ. ಅದ್ಮೇಲೆ ಹಂಗಂದ್ರೆ ಫೇಕ್ ಅಂತ ಹೇಳ್ತೀರಾ? ಅದ್ ಯಾರೋ ಕುತ್ಕೊಂಡ್ ಬಡ್ಕೋತಾ ಇರೋ ನಮ್ಮ ಮನೆಯವ್ರನ್ನ ನುಂಗ್ಬಿಟ್ಟಿದ್ದಾರೆ ಅಂತ. ನಾನು ಅದ್ ನೋಡ್ರಿ ಇಷ್ಟಿದೆ, ಇದ್ ನೋಡ್ರಿ ಹೆಂಗಪ್ಪ ನುಂಗಕ್ ಸಾಧ್ಯ? ಅದ್ ಫೇಕ್ ಅಂತ. ಏನಾದ್ರು ಮಕ್ಕಳಿಗೆ ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಮೂಡಿಸೋದು ಆ ತರದ್ ಏನಾದ್ರು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ? ಯಾಕೆಂದ್ರೆ ಹಿಂದಿನ ಮಕ್ಕಳ ನಾಳಿನ ಪ್ರಜೆಗಳು ಅಂತಾರೆ, ಅವ್ರಿಗೆ ಏನಾದ್ರು ಅವೇರ್ನೆಸ್ ಮೂಡಿಸಿದಾಗ ಇದೆಲ್ಲ ಭಯಗಳು ಹೋಗುತ್ತಾ ಅಂತ? ಇಲ್ಲ, ಡೆಫಿನೆಟ್ಲಿ ಅದು ತುಂಬಾ ಕಡೆ ಮಾಡಿದೀನಿ. ಒಂದ್ ಕಡೆ ಲೇಔಟ್ ಅಲ್ಲಿ ಕರೀತಾರೆ. ಸೊ ಆ ಲೇಔಟ್ಸ್ ಅಲ್ಲಿ ಕೆಲವು ಪ್ರೋಗ್ರಾಮ್ಸ್ ಇರುತ್ತಲ್ಲ, ಅವಾಗ ಕರೆದು ನಮ್ಮನ್ನ ಇದ್ ಮಾಡ್ತಾರೆ. ಸೊ ಅಲ್ಲಿ ನಾವು ಡೆಫಿನೆಟ್ಲಿ ಯಾವ ಬಗ್ಗೆ ನಾವು ಏನು ಅದನ್ನ ಇದ್ ಮಾಡ್ಬೇಕು, ನಾವು ಅದನ್ನ ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಸೊ ಎಲ್ಲಾದ್ರೂ ನಿಮ್ದೇ ಕಾರ್ಯಕ್ರಮಗಳಿದ್ರು ಹೇಳಿ, ಮಕ್ಕಳಿಗೆಲ್ಲ ಯಾರಿಗಾದ್ರೂ ತಿಳ್ಸಕ್ಕೆ ನಾವು ರೆಡಿ ಇದೀವಿ. ಯಾರು ಹಾವು ಕಚ್ಚಿ ಸಾಯಬಾರ್ದು, ನಮ್ಮ ಉದ್ದೇಶ ಅಷ್ಟೇ. ಈಗ ರೆಸ್ಕ್ಯೂ ಮಾಡೋದು ಏನಕ್ಕೆ ಅಂದ್ರೆ, ಸೊ ಯಾರು ಹಾವು ಕಚ್ಚಿ ಒಳಗಾಗ್ಬಾರ್ದು, ಅದಕ್ಕೆ ವಿಕ್ಟಿಮ್ಸ್ ಆಗ್ಬಾರ್ದು ಅಂತ ಅಷ್ಟೇ. ನಾವು ಅವೇರ್ನೆಸ್ ಕಾರ್ಯಕ್ರಮ ಡೆಫಿನೆಟ್ಲಿ ಮಾಡ್ತೀವಿ. ಇನ್ನ ಎಲ್ಲೂ ಇದ್ರು ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಸರ್ ನಿಮ್ಗೆ ಯಾರಾದ್ರು ಅಪೋಸಿಷನ್ ಮಾಡಿದಾರಾ? ಅಂದ್ರೆ ಯಾಕೆ ಮಾಡ್ತಾ ಇದೀರಾ, ಮಾಡ್ಬೇಡಿ ಈ ತರ ಅಂತ? ಯಾಕೆಂದ್ರೆ ಈ ಪ್ರಾಣಿ ದಯಾ ಸಂಘದವ್ರು ಅವರು ಇವರು ಎಲ್ಲ ಕೆಲವೊಂದು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋವಾಗ, ಮರ ಕಡಿಯೋವಾಗ ಅಪೋಸಿಟ್ ಮಾಡ್ತಾ ಇರ್ತಾರೆ. ನಿಮಗೆ ಯಾವ್ದಾದ್ರು ಆ ತರದ ಅಪೋಸಿಷನ್? ಈಗ ಅಪೋಸಿಷನ್ ಯಾವಾಗ ಬರುತ್ತೆ, ನೀವು ಕೆಟ್ಟದ್ ಮಾಡಿದಾಗ ಬರುತ್ತೆ. ನೀವೇನಾದ್ರೂ ಅದಕ್ಕೆ ಹೊಡಿದ್ರೆ ಇಲ್ಲ ಅದಕ್ಕೆ ಏನಾದ್ರು ಹಾನಿ ಮಾಡಿದ್ರೆ ಅವಾಗ ನಿಮ್ಗೆ ಅಪೋಸಿಷನ್ ಅಂತ ಬರುತ್ತೆ. ನೀವು ಅದಕ್ಕೆ ರೆಸ್ಕ್ಯೂ ಮಾಡಿ ಬಿಡ್ಬೇಕಾದ್ರೆ ಐ ಡೋಂಟ್ ಥಿಂಕ್ ದೇರ್ ಇಸ್ ನೋ ಅಪೋಸಿಷನ್. ಮಾತಾಡೋರು ಮಾತಾಡ್ತಾರೆ, ನೋಡಪ್ಪ ಇಲ್ಲಿ ಹಾವು ಹಿಡ್ಕೊಂಡದ, ಪಕ್ಕದ ರೋಡಲ್ಲಿ ಬಿಟ್ಟ, ಇಲ್ಲೇ ಬಿಟ್ಕೊಂಡದ, ಅದನ್ನ ವಿಷ ತಗೊಂಡ್ ಮಾರ್ಕೊಂತ ಇದಾರೆ, ಇವೆಲ್ಲ ಇದ್ದೇ ಇರುತ್ತೆ. ನೀವು ಸಮಾಜದಲ್ಲಿ ಒಂದು ಕೆಲಸ ಮಾಡಕ್ ಹೋದಾಗ ಕಲ್ಲು ಹಿಡ್ಕೊಂಡ್ ಕಾಯ್ತಾ ಇರ್ತಾರೆ. ಸೊ ಅದನ್ನ ನೀವು ತಲೆಗೆಡ್ಸ್ಕೋಬಾರ್ದು. ನಿಮ್ಮದ್ ಏನಿದೆ, ನಿಮ್ಮ ಧ್ಯೇಯ ಏನಿದೆ ಅದು ಹೋಗ್ಬೇಕು. ಆಮೇಲೆ ನಾನು ಇಲ್ಲಿವರೆಗೂ ರೆಸ್ಕ್ಯೂ ಮಾಡೋದ್ರಲ್ಲಿ ಐ ಹವ್ ನಾಟ್ ಟೇಕನ್ ನೀ ಸಿಂಗಲ್ ರುಪಿ. ಸೊ ನಾನು ಯಾವುದೇ ರೆಸ್ಕ್ಯೂ ಕಾಲ್ಗೂ ನಾನು ದುಡ್ಡು ಮುಟ್ಟೋದಿಲ್ಲ. ಅವ್ರು ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಎಂತ ಜಾಗ ಆಗಿರ್ಲಿ, ನನ್ನ ಸರೌಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ನಾನು ಎಲ್ಲೂ ಹೋಗಿ ರೆಸ್ಕ್ಯೂ ಮಾಡಿದಾಗ ಇಲ್ಲಿವರೆಗೂ ನಾನು ಎಲ್ಲೂ ದುಡ್ಡು ತಗೊಳ್ಳೋದಿಲ್ಲ. ಯಾಕೆಂದ್ರೆ ದೇವ್ರು ನಂದೇ ಆದ ಒಂದು ವೃತ್ತಿ ಕೊಟ್ಟಿದ್ದಾನೆ, ಅದನ್ನ ನಾನು ಚೆನ್ನಾಗಿದ್ದೀನಿ. ಏನೋ ನನ್ನ ಕಡೆಯಿಂದ ಸಮಾಜಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ, ನೋಡಪ್ಪ ಅವ್ರು ಕೆಲವ್ರು ಕೊಡಕ್ ಬರ್ತಾರೆ, ಹೌದೌದು, ಕೆಲವರು ಹೇಳ್ತಾರೆ ಕೊಡಕ್ಕೂ ಬರ್ತಾರೆ. ಅವಾಗ ನಾವ್ ಹೇಳ್ತೀವಿ, ಯಾರಿಗೋ ನೀಡಿರೋರಿಗೆ ಅದನ್ನ ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳ್ತೀವಿ. ಏನೋ 5,000 10,000 ಕೆಲವರು ಭಯ ಇರುತ್ತೆ ಹಾವಂದ್ರೆ, ಕೆಲವರು ಏನೋ ಇಲ್ಲೇನೋ ಇರ್ತಾರೆ, ಬೈಕು ದುಡ್ಡು ಕೊಡ್ತಾರೆ. ನಾವ್ ಹೇಳ್ತೀವಿ ದುಡ್ಡನ್ನ ದಯವಿಟ್ಟು ಒಳ್ಳೆ ಕಾರ್ಯಕ್ಕೆ, ಯಾರೋ ಮಕ್ಳಿಗೆ ಪುಸ್ತಕ ಇರಲ್ಲ, ಇನ್ನೊಬ್ರು ಯಾರ ಮನೆಯಲ್ಲೋ ಅಕ್ಕಿ ಇರಲ್ಲ, ಈ ಹೆಸರಲ್ಲಾದ್ರೂ ಅದನ್ನ ಆ ದುಡ್ಡನ್ನ ಡೊನೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಟ್ಟು ಬರ್ತೀವಿ. ಸರ್ ಹಾಗೆ ಸರ್ಕಾರದ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ನಿಮ್ಮಂತವ್ರೆಲ್ಲ ಅಂತ? ಯಾಕೆ ಅಂತಂದ್ರೆ ತಮ್ಮ ಜೀವದ ಹಂಗಂತವ್ರದ್ದು ಕೆಲಸ ಮಾಡುವಂತದ್ದೆಲ್ಲ ಯಾವ್ದ್ಯಾವ್ದೋ ಕಾಸ್ಟಿಗೆ ಸರ್ಕಾರ ಗುರುತಿಸುತ್ತೆ, ನಿಮ್ಮಂತವ್ರನ್ನ ಯಾಕೆ ಗುರುತಿಸ್ತಾ ಇಲ್ಲ ಇದುವರೆಗೆ ಅಂತ? ಗುರುತಿಸ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಾವು ಮಾಡ್ತಾ ಇದೀವಲ್ಲ, ನಮ್ಮ ಸರ್ವಿಸ್ ಮಾಡ್ತಾ ಇದೀವಿ, ಅವ್ರಿಗೇನ್ ತೊಂದರೆ ಆಗ್ತಾ ಇಲ್ಲ, ಹಂಗಾಗಿ ನಡ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗ್ಲಿ ಅಂತ ನಾನು ಹೇಳೋದು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ದಯವಿಟ್ಟು ಈ ಮ್ಯಾನ್ ಪವರ್ ನ ಜಾಸ್ತಿ ಮಾಡಿ, ನಮಗೆ ನಮ್ಮಂತವ್ರಿಗೆ ಬರ್ಡನ್ ಕಮ್ಮಿ ಆಗುತ್ತೆ. ಮ್ಯಾನ್ ಪವರ್ ಜಾಸ್ತಿ ಮಾಡಿ. ಆಮೇಲೆ ಈಗೆಲ್ಲ ಇಡೀ ಏರಿಯಾಗೆ ನೀವು ಒಂದು ವಲಯಕ್ಕೆ ತಗೊಂಡ್ರೆ ಹಾರ್ಡ್ಲಿ ನಿಮ್ಗೆ ಅಬಬಾಂದ್ ಹುಡುಕಿದ್ರೆ 8-10 ಜನ ಸಿಗ್ಬೋದು ಅಂತ ನನ್ಗನ್ಸುತ್ತೆ. ಈಗ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ನೀವು ಬೇಕಾದ್ರೆ ಡೇಟಾ ತಗೊಳ್ಳಿ, ಎಷ್ಟು ಜನ ಸ್ನೇಕ್ ರೆಸ್ಕ್ಯೂ ಇದಾರೆ. ಆಮೇಲೆ ಈಗ ನಾವು ಯಶವಂತಪುರ ಕ್ಷೇತ್ರ ಕೇಳ್ತಾ ಇದೀನಿ ನಾನು, ನೀವೆಲ್ಲೋ ಯಶವಂತಪುರ ಕ್ಷೇತ್ರ ಇಲ್ಲಿಂದ ದಾಸರಳ್ಳಿವರೆಗೂ ಇದೆ, ಈ ಕಡೆ ಎಲ್ಲೆಲ್ಲೋ ಇದೆ, ನಿಮ್ಗೆ ಕೆಂಗೇರಿ ದಾಟಿ ಹೋಗ್ಬೇಕು, ಕೊಮ್ಗಟ್ಟ ಆ ಕಡೆ ಎಲ್ಲ ಬರುತ್ತೆ. ಸೊ ಅಷ್ಟು ಈಗ 10 ಜನಕ್ಕೆ ಈ ಏರಿಯಾಗೆ ನಮಗೆ ಆಗುತ್ತಾ ಅಂತ ನೀವೇ ಯೋಚನೆ ಮಾಡಿ. ಸೊ ನಮ್ಮಂತವ್ರು ಇರೋದಕ್ಕೇನೆ ಸ್ವಲ್ಪ ಅಟ್ಲೀಸ್ಟ್ ಇನ್ನ ಅದನ್ನ ಅವೇರ್ನೆಸ್ ಮಾಡ್ಕೊಂಡು ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡು ಅವ್ರವ್ರ ಎಲ್ಲೆಲ್ಲಿ ಅವ್ರವ್ರ ಕೈಲಾಗುತ್ತೋ ಅದ್ ಮಾಡ್ತಾ ಇದಾರೆ. ಬರೀ ನೀವು ಫಾರೆಸ್ಟ್ ಅವ್ರನ್ನ ನಂಬ್ಕೊಂಡ್ರೆ ಯಾವುದೇ ತರದ ಏರಿಯಾನ ಕವರ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ. ಸರ್ಕಾರ ಅದರ ಮೇಲೆ ಗಮನ ಹರಿಸಬೇಕು. ಆಮೇಲೆ ಅನ್ಆರ್ಗನೈಸ್ಡ್, ಈಗ ನಮ್ಮಂತ ನಾವೆಲ್ಲ ಅನ್ಆರ್ಗನೈಸ್ಡ್, ನಾವೆಲ್ಲ ಲೀಗಲ್ ಅಲ್ಲ. ಲೀಗಲ್ ಇನ್ ದ ಸೆನ್ಸ್ ಅವ್ರ ತರ ನಾವು ಅಪಾಯಿಂಟ್ ಆಗಿಲ್ಲ. ನಮ್ಮಂತವ್ರಿಗೆ ಅಟ್ಲೀಸ್ಟ್ ಅವರೊಂದು ತಂಡ ಮಾಡಿ, ಏರಿಯಾ ವೈಸ್ ಒಂದು ತಂಡ ಮಾಡಿ, ಅವ್ರಿಗೆ ಏನಾಗುತ್ತೆ ನೋಡಪ್ಪ ಏರಿಯಾದಲ್ಲಿ ಬಂದ್ರೆ ಒಂದು ಗ್ರೂಪ್ ಮಾಡಿ, ವಾಟ್ಸ್ಆಪ್ ಗ್ರೂಪ್, ಫಾರೆಸ್ಟ್ ಅವರೇ ಮಾಡ್ಲಿ, ನಮ್ದೇನಿಲ್ಲ, ಫಾರೆಸ್ಟ್ ಅವ್ರು ಮಾಡಿ ಈ ತರ ಅಂತ ಹೇಳ್ಬಿಟ್ಟು ಲೈಕ್ ಮೈಂಡೆಡ್ ಪೀಪಲ್ ನ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೂ ನಾವು ಸಾಥ್ ಕೊಟ್ಟಂಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಈ ತರ ಬಂದಾಗ ಸಾಥ್ ಕೊಟ್ಟಂಗಿರ್ತಾರೆ. ನಾವು ಅವ್ರ ಜೊತೆಗೆ ಅವ್ರ ಬರ್ಡನ್ನ ನಾವು ರಿಡ್ಯೂಸ್ ಮಾಡ್ತೀವಿ, ಹಾವು ಕಡಿತನ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ.